ಹೇಳ ದೋಸ್ತ. ನಿಂದ್ಯಾನ ದೊಡ್ಡ ಪುಟಗೋಸಿ ಕೆಲಸ ಮಾಡ್ತಿಂತು. ಎಂತಿಂತ ಡೀಲ್ ಮಾಡೋದು ಮಗನ. ಕಿಸಮಂಗ್ರಿ ಹಳೆ ಕಿಸಮಂಗ್ರಿ ಮಾಡೋಣ. ಎಲ್ಲಿ ಹೋಗ್ತದೆ? ಆಯ್ತು ಆಯ್ತು, ಮಾಡೋಣ. ಆಯ್ತು. ಈ ಅಪ್ಪ ಅಯ್ಯೋ, ಇಂಥ ಟೈಮಿಗೆ ಕಾಲ್ ಪಿಕ್ ಮಾಡ್ತಿಲ್ಲಲ್ಲ ಇವ. ಒಂಚೂರು ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ ಇವನಿಗಂತೂ. ಸಾಕ್ ಬಿಲ್ಡಪ್ ಕೊಟ್ಟಿ, ಜಲ್ದಿ ಬಾ. ನಮಸ್ತೆ ಮೇಡಮ್. ನೀನ್ ನಮಸ್ತೆ ಹೋಯ್ತು ಬೆಂಕಿ ಹಚ್ಚು. ನಾನು ಹೇಳಿದ ಟೈಮ್ ಏನು, ನೀ ಬಂದಿ ಟೈಮ್ ಏನು? 9 ಕೇಳಿರಿ, ನಾ 10ಕ್ಕೆ ಬಂದೀನಿ. ನೀನು ಒಂಚೂರ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಅದೇನು? ಅಲ್ಲ, ಮನ್ಯಾಗ ನೀವೆಲ್ಲ ಉಂಡಿದ್ದು ಪ್ಲೇಟ ತಾಟ ಯಾರ ನಾಚಿಕೆ ಬಿದ್ದಲ್ಲ, ಅದಕ್ಕೆ ಲೇಟಾಗಿ ಬಂದೀನಿ ಸ್ವಲ್ಪ. ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ ಇತ್ತು. ಸರಿ ನಡಿ ಬಾ. ನೀ ಭಾಳ ಶಾಣೆದಿ ಅಂತ ಎಲ್ಲರಿಗೂ ಗೊತ್ತದ. ಓವರ್ ಬಿಲ್ಡಪ್ ಕೊಡ್ತಾನ. ಏನ್ ಉಳ್ಳತ್ರಪ್ಪ? ಮತ್ತೆ ಸರಿಯಾಗಿ ಕಾಣಿಸ್ಲತ್ತೇನ? ಮುಂದಿನ ಸರಿಯಾಗಿ ತಿಳುನು ಕಾಣಿಸ್ಲತ್ತಲ್ಲ ಮಕ್ಕಳೇ. ಹೋದ್ರಲ್ಲ ಇದು ಫುಡ್ ಪಾಯ್ಸನ್ ಆಗಿರ್ಬೋದಾ? ಸರಿ, ಇದನ್ನ ಫುಡ್ ಪಾಯ್ಸನ್ ಅಂತ ಕೇಸ್ ಮೇಲ್ ಮಾಡ್ಬಿಡಿ. ಸುಮ್ಕೊಂಡ್ರಿ, ಫುಡ್ ಪಾಯ್ಸನ್ ಅಲ್ಲಿದು. ಮತ್ತ ಅದಕ್ಕೆ ನೋಡತ್ತಿ. 2 ಬೂಚ್ ಇಲ್ಲೇ ಅದಾವ, 2 ಕ್ಯಾಪ್ ಇಲ್ಲೇ ಅದಾವ, ಬಾಟಲ್ 3 ಅದಾವ. ಇನ್ನೊಂದು ಕ್ಯಾಪ್ ಎಲ್ಲ ಹೋಯ್ತು. ಇಲ್ಲೇ ಎಲ್ಲಾದ್ರೂ ಬಿಟ್ಟಿರುತ್ತ. ಥಿಂಕ್ ಮಾಡಿ ಸ್ವಲ್ಪ.
ಬೂಚ ಯಾವ ಬೂಚ? ಬೂಚ ಬೂಚ ಅದೇ ಯಾವ ಬೂಚ ಬೂಚ? ಇದು ಬಾಟಲ್ ಮ್ಯಾಗಿನ ಕ್ಯಾಪ್ ಐತಿ. ಅದು ಎದಕ್ಕ? ಒಂದು ಕ್ಯಾಪ್ ಇರ್ಲಿಲ್ಲಲ್ಲ, ಅದು ಅಲ್ಲಿ ಹೋಗಿ ಬಿದ್ದಿತ್ತು. ಓ, ಅಲ್ಲಿ 2 ಕ್ಯಾಪ್ ಅದಾವ, ಇಲ್ಲೊಂದು ಕ್ಯಾಪ್ ಐತಿ. ಅಂದ್ರೆ ಕುಡಿಯಾಕ 3 ಬಾಟಲ್ ತಂದಾರ. 2 ಬಾಟಲ್ ಅಲ್ಲಿ ಕುಡ್ದಾರ, ಇನ್ನೂ 1 ಬಾಟಲ್ ಅಲ್ಲಿ ಓಪನ್ ಮಾಡ್ಯಾರ. ವಾವ್, ಸೂಪರ್. ಇವತ್ತು ನಿನಗೆ ಮದುವೆ ಮಾಡ್ಕೊಂಡಿದ್ದಕ್ಕೂ ಸಾರ್ಥಕ ಆಯಿತು. ನಡಿ ಹೋಗಮ್. ನಮಸ್ಕಾರ ಸರ್. ನಮಸ್ಕಾರ. ಇವರು ಮೇಡಮ್ ಅವ್ರು ನಿಮ್ಮ ಮನೆಯವ್ರೇನ್ರಿ? ಹೂನಪ್ಪ, ಮನೆನಕಿನ ಅದ. ಹೆಂಗಾರ ಲಗ್ನ ಆಗಿರಿ ಸರ್ ಇವರಿಗೆ? ಅದೊಂದು ದೊಡ್ಡ ಕತ್ತಿ ಅದು. ಒಂದ್ಸಲ ಏನಾಯ್ತಂದ್ರೆ ನಾನು ಆಕಿ ಕೂಡಿ ಎಕ್ಸಾಮ್ ಬರ್ಲಿಕ್ಕೆ ಹೋಗಿವಿ. ಎಕ್ಸಾಮ್ ಬರೋ ಟೈಮ್ನಾಗ ಇನ್ನೇನು ಆನ್ಸರ ಆಕಿಗೆ ಒಂದು ಆನ್ಸರ್ ಹೇಳು ಅಂದ್ಲು. ಹೊಳ್ಳಿ ಆಕಿಗೆ ಆನ್ಸರ್ ಹೇಳಿ ನೀನು ವಾಪಸ್ ನಾ ಇಟ್ಟು ಅದೇ ಆನ್ಸರ್ ಬರೀಬೇಕು ಅನ್ನೋದ್ರೊಳಗೆ ಬೆಲ್ ಹೊಡೆದು ಬಿಡ್ತು. ಬೆಲ್ ಹೊಡಿತು ಅನ್ನೋಟಿಗೆ ಆಕಿ ಇನ್ಸ್ಪೆಕ್ಟರ್ ಆದಳು, ನಾ ಕಾನ್ಸ್ಟೇಬಲ್ ಆದ. ಅದೇ ಋಣಕ್ಕೆ ಅದೇ ಉಪಕಾರ ತೀರಿಸ್ಬೇಕಂತೇಳಿ ಆಕಿ ನನಗೆ ಮದುವೆ ಮಾಡಿ ನನ್ನ ಜೀವನ ಹಾಳು ಮಾಡಿಟ್ಟ. ಭಾಳ ನಗಬೇಡ ಮಗನ. ಪೊಲೀಸ್ ಇರಲಿ, ಇನ್ಸ್ಪೆಕ್ಟರ್ ಇರಲಿ, ಯಾರೇ ಇರಲಿ, ಹೆಂಡತಿಗೆ ಅಂಜು ತಪ್ಪಂಗಿಲ್ಲ. ನೋಡಿಲ್ಲಿ, ಹಾಂ ನೋಡಿಲ್ಲಿ ಅಂತಂದಿಲ್ಲ, ನಿನಗೆ ಕೇಳು ಅಂತಂದೆ ನಾನು. ಹಾಂ ಹೇಳು. ಈಗ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷ ನಿನ್ನೆ ಸತ್ನಲ್ಲ, ಅವ್ರ ಮನೆಗೆ ಹೊಂಟಿವಿ. ಅಲ್ಲಿ ಹೋಗಿಂದ ನೀವು ಹುಚ್ಚುಚ್ಚರಂಗೆ ಮಾಡೋದು ಏನು ಮಾಡಬೇಡ. ಸ್ವಲ್ಪ ಡೀಸೆಂಟ್ ಆಗಿರೋದು ಕಲಿ. ನನ್ನ ಮರ್ಯಾದೆ ಸುಮ್ಮನೆ ಕಳಿಬೇಡ ನೀ. ನಾನು ನಿನಗೆ ಯಾವಾಗ ಮಾಡ್ಕೊಂಡೆ ನೋಡು, ಅವತ್ತೇ ನನ್ನ ಮರ್ಯಾದೆ ಹೋಯ್ತು. ನೀನು ಯಾವಾಗಲೂ ವಾದ ಮಾಡಕ್ಕೆ ಹೋಗ್ಬೇಡ. ನಾನು ಹೇಳಿದ್ ಕೇಳೆ, ಡೀಸೆಂಟ್ ಆಗಿರಲಿ. ಓಕೆ, ಹೋಗಿ ನಡಿ. ಮತ್ತೆ ಜರ ಆರಾಮದಿರಲ್ಲ? ಏನ್ರಿ ಸಾಹೇಬ್ರ, ಆರಾಮ ಅನ್ಕೋತ ಹೋಗ್ರಿ. 6 ತಿಂಗಳ ಹಿಂದೆ ರೀ ನಮ್ದು ಮಗ ಬಂದಿದ. ಒಂದು ಇಲೆಕ್ಷನ್ದಾಗ ನಿಂತು ಆರಿಸಿ ಬಂದಿದ್ದ. ಒಂದು ಯಾರು ಕೂಡ ಜಗಳಿಲ್ಲ, ಒಂದು ವ್ಯಾಪಾರವಿಲ್ಲ. ಅವ್ರಿಗೆ ಯಾರು ಹೊಡೆದ್ರು ಏನು ಮಾಡಿದ್ರು ಸಾಹೇಬ್ರು. ಸರಿ, ನೀವೇನು ಟೆನ್ಷನ್ ತಗೋಬೇಡ್ರಿ. 7 ಡೇ ಒಳಗೆ ಅಪರಾಧಿ ಯಾರಂತ ನಾವು ಹಿಡಿದು ಕೊಡ್ತೀವಿ. ಮಲ್ಲು, ಅವತ್ತು ನಿಮ್ಮ ಫ್ರೆಂಡ್ ಕೊಲೆ ಆದ ದಿನ ನೀವೆಲ್ಲಿದ್ರಿ? ಗೊತ್ತ್ರಿ ಮೇಡಮ್ ಅವ್ರ, ನಮ್ಮ ನೆರೆಯಾಳಿಗೆ ಒಂದು ನಾಟಕ ಇತ್ತು. ಆ ನಾಟಕಿಗೆ ನಮ್ಮ ಸನ್ಮಾನ ಆಮೇಲೆ ಕಾರ್ಯಕ್ರಮ ಕರೆದಿರಿ. ನಾನು ಆ ಕಡೆ ಹೋಗಿದ್ವಿ ಮೇಡಮ್. ಅವತ್ತು ಊರಾಗ ನಾ ಇದ್ದಿದ್ದೀನಿ ಸಾಹೇಬ್ರು. ಅವ ನನ್ನ ಜೀವದ ಗೆಳೆಯ ಐತ್ರಿ. ಅವನಿಗೆ ಕೊಂತ ಬಿಟ್ಟಾರ್ರಿ ಸಾಹೇಬ್ರ. ಹೆಂಗಾರೆ ಮಾಡಿ ಅವ್ರಿಗೆ ತಂದು ನನ್ನ ಮುಂದೆ ನಿಂದ್ರಸ್ರಿ ಸರ್. ನಾನೇ ಕೊಚ್ಚಿ ಕೊಂದು ಬಿಡ್ತಾರೆ ಸರ್. ಅಡ್ಡ ತಾಪಾಗಿದ್ರಿ ಸರ್. ಏಯ್ ಸಮಾಧಾನ ಸಮಾಧಾನ, ಹಂಗೆಲ್ರಿ ಮಾಡಿಗಿಡಿಯಪ್ಪ. ನಮ್ಮ ಹೆಣ್ಣಮ್ಮ ಪ್ರಮೋಷನ್ ಹೊಯ್ಕೋತ ಹೋಗ್ಬಿಡ್ತದ. ಹಲೋ. ಹಾಂ ಸರ್, ನಾವು ಕೂಡ ಹುಡುಕ್ತಿದ್ದೀವಿ. ಇಲ್ಲ ಸರ್, ಗೊತ್ತಾಗ್ತಿದೆ. ಇನ್ನು 4 ಡೇ ಅಷ್ಟೇ. ನಾವು ಅದೇ ಸರ್ಚಿಂಗಲ್ಲಿ ಇದ್ದೀವಿ. ಇಲ್ಲ ಸರ್, ಇನ್ನು 4 ಡೇ ಅಷ್ಟೇ ಟೈಮ್ ಕೊಡಿ. ನಾವು ಎಲ್ಲ ಕಡೆನೂ ಇದು ಮಾಡ್ತಿದ್ದೀವಿ. ಯಾಸ್ ಸರ್, ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿವಿ. ಇನ್ನು 4 ಡೇ ಅಷ್ಟೇ. ನಾವು 7 ಡೇಸ್ ಟೈಮ್ ಕೇಳಿದ್ದೀವಿ. 4 ಡೇ ಅಷ್ಟೇ ಕೊಡಿ, ನಾವು ಹುಡುಕ್ ಕೊಡ್ತೀವಿ. ಸರಿ ಸರ್, ಬಾಯ್. ಈ ಕೊಲೆ ಮಾಡಿದವ್ರನ್ನ ಹೆಂಗ್ ಹುಡ್ಕೊಡೋದು? ಒಂದು ಫೋನ್ ಯೂಸ್ ಮಾಡಿಲ್ಲ, ಒಂದು ಕ್ಲೂ ಬಿಟ್ಟಿಲ್ಲ. ಸಾಕಾಯ್ತು. ಎಲ್ಲರೂ ಕಾಲ್ ಮಾಡಿ ಬೇಗ ಕೇಸ್ ಏನಾಯ್ತು ಅಂತ ಕೇಳ್ತವ್ರೆ. ಯಾವುದೇ ಕಿಡಿ ಇಲ್ಲದೆ ಬೆಂಕಿ ಹತ್ತಲ್ಲ. ಆ ಕಿಡಿ ಯಾವುದು ಅಂತ ಕಂಡುಹಿಡಿಬೇಕು. ಅದೇ ಟ್ರೈ ಮಾಡಬೇಕು. ಬೇಗ ಯಾರಂತ ಕೊಲೆಗಾರರು ಕಂಡುಹಿಡಿಬೇಕು. ಮೇಡಮ್, ಈ ಕ್ಯಾಪ್ ಮೇಲೆ ಒಂದು ಸೀರಿಯಲ್ ನಂಬರ್ ಐತಲ್ಲ, ಏನಂತ? ಸ್ಟಿಕ್ಕರ್ ಐತಲ್ಲ, ಸೀರಿಯಲ್ ನಂಬರ್. ಇದೇನು ಗೊತ್ತೈತಿ ನಿಮ್ಗೆ?
007 ಅದು ಯಾವ ಅಂಗಡಿಗೆ ನಾವು ಮಾಲ್ ಕಳ್ಸಿದೀವಲ್ಲ ಅದರದ್ದು ಸೀಲ್ ನಂಬರ್ ಅದು. ಅಂದ್ರೆ ಅಪರಾಧಿ ಬಿಯರ್ ಬಾಟಲ್ ಯಾವ ವೈನ್ ಸ್ಟೋರಿಂದ ತಂದ ಗೊತ್ತಾಗ್ತದೆ. ಎಸ್, ವೈನ್ ಶಾಪಿಗೆ ಹೋಗಿ ಚೆಕ್ ಮಾಡಿದ್ರೆ ಸಿಗ್ಬೋದಲ್ಲ ಯಾರು ಅಪರಾಧಿ ಅಂತ. ಮಾಡಿದೆ ಮೇಡಮ್, ಆದರೆ ವೈನ್ ಶಾಪಿಗೆ ತುಂಬ ಜನ ಬಂದಿದ್ರು. ಅದರಲ್ಲಿ ಒಂದೇ ಕೈ ಇರೋನು ಬಂದಿದ್ದ, ಆದರೆ ನಮ್ಮೂರಲ್ಲಿ ಒಂದೇ ಕೈ ಇರೋನು ಯಾರೂ ಇಲ್ಲ. ಅನುಮಾನ ಒಬ್ಬರನ್ನ ಬಂದಿದೆ. ಒಬ್ಬ ಮಾತ್ರ ಮುಖಕ್ಕೆ ಬಟ್ಟೆ ಹಾಕ್ಕೊಂಡು ಒಂದು ಕೆಂಪು ತಿಲ್ಕ ಹಾಕೊಂಡು ಕಾಣಿಸಿದ್ದಾನೆ ಇದರಲ್ಲಿ CC ಕ್ಯಾಮ್ರಾದಲ್ಲಿ ನೋಡಿ ಮೇಡಮ್. ಎಸ್, ಬಟ್ ಇದು ಯಾರಿರ್ಬೋದು? ಮೇಡಮ್, ಅಪರಾಧಿ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ಯಾನ. ಫಂಕ್ಷನ್ ಮುಗಿಸ್ಕೊಂಡು 9-10 ಗಂಟೆಗೆ ನಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಒಂದು ಕೈ ಒಳಗೆ ಹಾಕೊಂಡ, ಒಂದೇ ಕೈ ತೋರಿಸಿ ಮುಖಕ್ಕೆ ಬಟ್ಟೆ ಕಟ್ಕೊಂಡು ವೈನ್ ಸ್ಟೋರ್ಗೆ ಹೋಗಿ 3 ಬೀರ್ ಬಾಟಲ್ ತೊಗೊಂಡ. ಅದು ಜೂಮ್ ಮಾಡಿ ನೋಡಿದಾಗ ಎಣೆ ಮೇಲೆ ಕಾರ್ಯಕ್ರಮ ಹೊಡ್ಕೊಂಡೋಗಿ ಕೆಂಪು ನಾಮ ಐತಿ. ಆ ಕೆಂಪು ನಾಮ ಐತಿ ಅಂತಂದ್ರೆ ನಾವು ಬೇರೆ ಯಾರು ಅಲ್ಲ ಅಪರಾಧಿ. ಯೋಚನೆ ಮಾಡಿ. ಎಸ್, ನನ್ನ ಫ್ಲ್ಯಾಶ್ ಆಯ್ತು. ನಮ್ಮ ಜೊತೆನೇ ಇದ್ದು ಇಷ್ಟೆಲ್ಲ ಕೆಲಸ ಮಾಡಿ ಏನೂ ಗೊತ್ತೇ ಇಲ್ಲ ಇರ್ತಾರೆ. ಅದು ನಮ್ಮ ಜೊತೆನೇ ಇದ್ದಲ್ಲ, ಇಷ್ಟು ಕ್ರಿಮಿನಲ್ ಇರಬೇಕು. ನಡ್ರಿ ಫಸ್ಟ್ ಅವನಿಗೆ ಹಿಡ್ಕೊಂಬರಮ್ಮ. ಯಪ್ಪ ಹೊಡಿಬೇಡ್ರಿ ಸಾಹೇಬ್ರೆ, ತಪ್ಪಾಗಿದ್ರಿ ಸಾಹೇಬ್, ಹೊಡಿಬೇಡ್ರಿ. ಯಪ್ಪ ಸಾಕ್ರಿ ಸಾಹೇಬ್ರ ಸಾಕ್ರಿ, ಹೊಡಿಬೇಡ್ರಿ. ಮಗನ ಅವನ ಜೊತೆ ಇದ್ಕೊಂಡು ಅವನಿಗೆ ಹ್ಯಾಂಗೆ ಕೊಲೆ ಮಾಡಿದಲೆ? ನಾನೇ ಕೊಲೆ ಮಾಡಿದ ನಿಮ್ಮ ಮಂತಿಲಿ ಏನು ಸಾಕ್ಷಿ ಅದ್ರಿ? ಸಾಕ್ಷಿ ಬೇಕಾ ಮಗನ? ಸಾಕ್ಷಿ ನೋಡಿಲ್ಲಿ ಹೇಳ್ತೀನಿ. ನಿನ್ನ ಜೀವಕ್ಕಿಂತ ಹೆಚ್ಚಿಗೆ ಇಷ್ಟಪಡೋ ನಿಮ್ಮ ಸ್ನೇಹಿತಗೆ ಕರ್ಕೊಂಡು ಹೋಗಿ ಕುಡಿಸಿದ್ವಿ. ಅದು ಯಾವ ರೀತಿ ಕುಡಿಸಿದೆ ಅಂದ್ರೆ 3 ಬಾಟಲ್ ವೈನ್ ಶಾಪಿಂದ ತೊಗೊಂಡು ಹೋಗಿಲ್ಲ, ಒಂದೇ ಕೈ ಇರೋ ಥರ ನಾಟಕ ಮಾಡಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಗ್ಲಾಸ್ ಹಾಕೊಂಡು ಯಾರಿಗೂ ಗೊತ್ತಾಗಿರೋದಂಗೆ ತೊಗೊಂಡೋಗಿಲ್ಲ. ಆಮೇಲೆ ಆ ಕಡೆ ಈ ಕಡೆ ನೋಡಿ ಯಾರಿಗೂ ಗೊತ್ತಿರ್ಲಾರ್ದಂಗೆ ಫೋನ್ ಬಂದವ್ರ ಥರ ನಾಟಕ ಮಾಡಿ 1 ನಿಮಿಷ ಇರು ಹೋಗಿ ಬರ್ತೀನಿ ಅಂತ ಹೇಳಿದೆ. ಅಲ್ಲಿಂದ ಹೋಗಿ ಯಾರೂ ಇಲ್ಲದ ಜಾಗದಲ್ಲಿ ಹೋಗಿ ಅದನ್ನು ಓಪನ್ ಮಾಡಿ ಅದರ ಒಳಗೆ ವಿಷ ಬೆರೆಸಿದೆ. ಪಾಪಿ ನನ್ನ ಮಗನೇ. ಅಲ್ಲಿಂದ ವಾಪಸ್ ಬಂದು ಅವನಿಗೆ ಮೆತ್ತಗೆ ಮಾತಾಡಿ ಮರಳ ಮಾಡಿ ಅವನಿಗೆ ಒತ್ತಾಯದಿಂದ ಕುಡಿಸ್ದೇ ಇಲ್ಲ ಮಾತಾಡೋ. ಆಮೇಲೆ ಕುಡಿದು ವಿಷ ಶರೀರ ಒಳಗೆ ಏರಿದ ಮೇಲೆ ಅವ ನೆಲಕ್ಕೆ ಉರುಳದ ಮೇಲೆ ಅಲ್ಲಿಂದ ಹೋದಿ. ಮಿತ್ರದ್ರೋಹಿ ಪಾಪಿ ನನ್ನ ಮಗನೇ.
ಇನ್ನೇನ್ ಸಾಕ್ಷಿ ಬೇಕು ನಿನಗ? ಕೊಲೆ ಯಾಕೆ ಮಾಡಿದೆ ಬಗಳು? ದ್ವೇಷ, ಅಸೂಯೆ ಸರ್. ಅವ ನನಗಿಂತ ಮೇಲೆ ಹೇಳ್ತಾನಂತ ಹೇಳಿ ಅವನನ್ನೇ ಮುಗಿಸ್ಬಿಟ್ಟೆ. ಅದಲ್ಲದೆ ನಾನು ಪ್ರೀತಿ ಮಾಡೋ ಹುಡುಗಿಗೆ ಅವನು ಪ್ರೀತಿ ಮಾಡ್ತಾ ಇದ್ದ. ಅದಕ್ಕೆ ಅವನಿಲ್ಲ ಅಂದರೆ ನಾನೇ ಎಲ್ಲ ಆಡ್ಬೋದಲ್ಲ, ಅವನಿಗಿಂತ ಮೇಲೂ ಬರ್ಬೋದು, ಅವನ ಹುಡುಗಿನ ನಾನು ಹೊರಟಾಗ್ಸಿದ್ದು. ಅದಕ್ಕೆ ಸರ್ ಆ ದ್ವೇಷದಿಂದ ಅವನು ನನಗೆ ಕೊಲೆ ಮಾಡಿತ್ತು. ಏಯ್, ಹಿಂಗೆ ಮಾಡಿದ್ರೆ ಫ್ರೆಂಡ್ಶಿಪ್ಗೆ ಏನು ಬೆಲೆ ಉಳಿತಲೆ? ಅಯ್ಯೋ ಬೇಡಿ ಸರ್, ಹೊಡಿಬೇಡಿ ಸರ್. ಸರ್ ಸರ್ ತಪ್ಪಾಯ್ತು ಸರ್, ಕಾಳು ಬೀಳ್ತೀನಿ ಬಿಡಿ ಸರ್. ಸರ್ ಸರ್ ಮೇಡಮ್ ಬರ್ಕೋರಿ ಲವ್ ದೊಕ್ಕ ಉತ್ಸುಳೆ ಮಗನೇ, ಇರೋದೊಂದು ಜೀವನ, ಇವಳೆಲ್ಲ ಇನ್ನೊಬ್ಳು ದೋಸ್ತರನ್ನೇ ಮಣ್ಣು ಮಾಡ್ತಿರ್ಲಿಲ್ಲ. ನೀವು ಲೈಫ್ನ ಉದ್ದಾರ ಆಗಿಲ್ಲ. ಅಯ್ಯೋ ಮಾತ್ರಿ ಅಜ್ಜಾರ ಎಲ್ಲ ಆರಾಮಿದ್ರಲ್ಲ? ಏನು ಆರಾಮ್ ರೀ. ಬಲ್ಲು ಸರ್ ನೀರು ತಗೊಂಡ. ಮಾತ್ರಿ ಏನೇನಾಯ್ತು, ಹೆಂಗಾಯ್ತು? ಏನ್ರಿ ಸಾಹೇಬ್ರ ತಿಳಿಲಾರ್ದಂಗೆ ಆಗ್ಬಿಟ್ಟು